ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡೋದಕ್ಕೆ ಬಂದಿರುವಂಥ ವಾದ್ಯ ವೃಂದದ ಗೆಳೆಯರಾದಂಥ ಮ್ಯಾಂಡಲಿನ್ ಹರೀಶ್ ರವರಿಗೆ ಆತ್ಮೀಯವಾದಂಥ ಸ್ವಾಗತ. ತಬಲಾ ವಾದಕರಾದಂಥ ಶ್ರೀಯುತ ಮಾರುತಿಯವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ರಿದಮ್ ಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾಪ್ರಸಾದ್ ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ ರವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಒಬ್ಬ ವಿಶೇಷವಾದ ಗಾಯಕ ಬಂದಿದ್ದಾರೆ. ಅವರ ಪರಿಚಯನ ನಿಮಗೆ ಮಾಡ್ಕೊಳ್ಳೋದು ಮುಂಚೆ ಇವರ ಸಾಧನೆಗಳನ್ನು ಹೇಳಬೇಕು. ಬಹಳಷ್ಟಿದೆ ಹೇಳಲಿಕ್ಕೆ, ಆದರೆ ಕೆಲವೇ ಮಾತುಗಳನ್ನು ಹೇಳ್ತೀನಿ. ಒಂದು ಕಾಲದಲ್ಲಿ ಜೇನುಗೂಡು ಯಾಕೆ ಬಡ್ದಾಡ್ತಿ ತಮ್ಮ ಅಂತ ಹಾಡು ನೀವೇನಾದರೂ ಕೇಳಿದ್ರೆ ಧ್ವನಿ ಸುರುಳಿನಲ್ಲಿ, ಹಾಗೆ ಹಲವಾರು ಗಂಗೆ ಗೌರಿ ಕಥೆ, ಎಷ್ಟೊಂದು ಜನಪದ ಹಾಡುಗಳನ್ನು ಧ್ವನಿ ಸುರುಳಿನಲ್ಲಿ ಏನಾದರೂ ಕೇಳ್ತಿದ್ದೀನಿ ಅಂದರೆ ಅದು ಇವರ ಕಂಠದಲ್ಲೇ. ಅಶ್ವಥ್ ಸರ್ ಅವ್ರ ಜೊತೆಲಿ ಆದಿಯಾಗಿ ಅನೇಕ ಧ್ವನಿ ಸುರುಳಿಗಳನ್ನು ಮಾಡಿ ಅನೇಕ ಚಿತ್ರಗಳಿಗೂ ಹಾಡಿ ಎಲೆಮರೆ ಕಾಯಿ ಹಾಗೆ ಇದ್ದು ಈ ನಾಡಿನಲ್ಲಿ ಜನಪದಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡಿರುವಂಥ ಅಪ್ರತಿಮ ಗಾಯಕ ಆಗಿದ್ದಾರೆ. ಅವರೇ ನಮ್ಮ ಕೆ ಯುವರಾಜ್ ಸರ್ ಅವರು. ಯುವರಾಜ್ ಸರ್ನ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ತಮಗೆ ಈ ಗಾನಗರಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಕರ್ನಾಟಕದ ಜಾನಪದ ಸಂಗೀತಾಭಿಮಾನಿ ವೀಕ್ಷಕರೆಲ್ಲರಿಗೂ ಜಾನಪದ ಗಾಯಕರ ಪರವಾಗಿ, ಜಾನಪದ ಸಾಹಿತ್ಯದ ಪರವಾಗಿ, ಜಾನಪದ ಅಭಿಮಾನಿಗಳ ಪರವಾಗಿ ಸ್ವಾಗತ ಸುಸ್ವಾಗತ. ಭಾಳ ಸೊಗಸಾಗಿ ಹೇಳಿದ್ರಿ ಸರ್. ನಿಮಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಬನ್ನಿ, ನಮ್ಮೊಂದಿಗೆ ಮತ್ತೊಬ್ಬ ಗಾಯಕಿ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ಯುಕ್ತಿ ಅಂತ. ನಾನು ಶಿವಮೊಗ್ಗದಲ್ಲಿ ಓದಿ ಈಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೆ ಯುವರಾಜ್ ಅವ್ರ ಮಗಳು. ತಂದೆ ಮಗಳು ಇಬ್ಬರೂ ಕೂಡ ಇವತ್ತು ನಮ್ಮ ವೇದಿಕೆಗೆ ಬಂದಿದ್ರಿ. ಯುಕ್ತಿಯವರೇ, ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಬನ್ನಿ ವೀಕ್ಷಕರೇ, ಯುವರಾಜ್ ಸರ್ ಅವರ ಧ್ವನಿನಲ್ಲಿ ಅಪರೂಪದ ಹಾಡುಗಳನ್ನು ಇವತ್ತು ನಾವು ಕೇಳಿ ಆನಂದಿಸೋಣ. ಮೊದಲಿಗೆ ಯುವರಾಜ್ ಸರ್, ನಮ್ಮ ವೀಕ್ಷಕರಿಗೋಸ್ಕರ ಯಾವ ಗೀತೆಯನ್ನು ತಾವು ಹಾಡ್ತಾ ಇದ್ದೀರಿ? ನನಗೆ ಜಾನಪದದಲ್ಲಿ ನನ್ನನ್ನು ಕಾಡ್ತಕ್ಕಂಥ ಕೆಲವು ಗೀತೆಗಳಿದೆ. ಅದರಲ್ಲಿ ಒಂದು ಕೋಳಿ ಕೂಗಿತಕ್ಕ ನಂದನವನಕ. ಹಳ್ಳಿಗಳಲ್ಲಿ ಕೆಸರಲ್ಲಿ ಗದ್ದೆಗಳಲ್ಲಿ ಮುಳುಗಿರ್ತಕ್ಕಂಥ ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಜನ ಕೋಳಿ ಕೂಗಿತಕ್ಕ ನಂದನವನಕ. ನಂದನವನ ಅಂತ ಕಲ್ಪನೆ, ಇಂದ್ರನ ನಂದನವನ ಹೆಂಗಿದೆಯೋ ಹಂಗಿದೆ ನಮ್ಮ ಇಲ್ಲಿ. ನಮ್ಮನ್ನು ಎಚ್ಚರಿಸಲಿಕ್ಕೆ ಕೋಳಿ ಅಂದರೆ ಎಚ್ಚರಿಕೆಯ ಸಂಕೇತ. ಈ ಕೋಳಿ ಕೂಗ್ತದೆ. ಈ ಕೋಳಿ ಕೂಗೋ ಸಮಯಕ್ಕೆ ನಾವು ಬೀಸೆ ಕಲ್ಲನ್ನು ಹಿಡ್ಕೊಂಡು ಹಾಡುಗಳನ್ನು ಹಾಡ್ತೇವೆ. ನಮ್ಮ ನಂದನವನ ಇದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಗಾಯಕರು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಒಂದು ಗೀತೆ ಇದು. ಬಹಳ ತತ್ವಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಗೀತೆ. ಈ ಗೀತೆ ಹಾಡಿದ ಮೇಲೆ ಇಲ್ಲಿ ಏನು ತತ್ವ ಅಂತ ಒಂದು ನಿಮಿಷ ಆಮೇಲೆ ಮಾತಾಡೋಣ. ಖಂಡಿತವಾಗ್ಲೂ ಮಾತಾಡೋಣ. ನಾರಾಯಣ ಸ್ವಾಮಿ ರಥವೇರಿ, ನಾರಾಯಣ ಸ್ವಾಮಿ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗದೆವು. ದೇವಾರ ನೆನೆದಾರೆ ಸಾಹುಟ್ಟು ನಮಗಿಲ್ಲ, ಹಾವು ಕಚ್ಚಿದರು ವಿಷವಿಲ್ಲ, ಹಾವು ಕಚ್ಚಿದರು
ವಿಷವಿಲ್ಲ ಸರ್ಪಾನ ಹೆಡೆಯ ದಾಟಿದರು ಭಯವಿಲ್ಲ. ಮುಂಗೋಡಿ ಕೂಗ್ಯಾವ ಕೋಳಿ ಕೂಗಿತಕ್ಕ ನಂದನವನಕ, ಕೋಳಿ ಕೂಗಿತಕ್ಕ ನಂದನವನಕ. ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ, ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ, ಕೋಳಿ ಕೂಗಿತಕ್ಕ ನಂದನವನಕ, ಕೋಳಿ ಕೂಗಿತಕ್ಕ ನಂದನವನಕ. ಮಂದಗಮನೆಯಾರೆದ್ದು ಹೊರಟಾರು ಬೀಸಾಕ, ಓಂ ನಮ ಶಿವಾಯಂದು ಹಾಡು ಹೇಳಾಕ. ಮಂದಗಮನೆಯಾರೆದ್ದು ಹೊರಟಾರು ಬೀಸಾಕ, ಓಂ ನಮ ಶಿವಾಯಂದು ಹಾಡು ಹೇಳಾಕ. ಮರಿಬಾರದಂಥ ಶಬ್ದ ಮೂರು ಲೋಕಾಕ, ಕೋಳಿ ಕೂಗಿತಕ್ಕ ನಂದನವನಕ, ಕೋಳಿ ಕೂಗಿತಕ್ಕ ನಂದನವನಕ. ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ, ಕೋಳಿ ಕೂಗಿತಕ್ಕ ನಂದನವನಕ. ಸಮ ಎರಡು ಪರಡಿ ಕಲ್ಲು ಸಮತೂಕ, ನಡು ಮಧ್ಯದಲ್ಲಿ ಹಾಯ್ವ ತೆಗಿಸ್ಯಾರೇಳದಕ್ಕ. ಸಮ ಎರಡು ಪರಡಿ ಕಲ್ಲು ಸಮತೂಕ, ನಡು ಮಧ್ಯದಲ್ಲಿ ಹಾಯ್ವ ತೆಗಿಸ್ಯಾರೇಳದಕ್ಕ. ಕಂಠಸ್ಥಾನ ಕಲಿಂಗ ಮುತ್ತು ಬೋರ್ಯಾಡಳ ಬಾಲಕ, ಕೋಳಿ ಕೂಗಿತಕ್ಕ ನಂದನವನಕ, ಕೋಳಿ ಕೂಗಿತಕ್ಕ ನಂದನವನಕ. ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ, ಕೋಳಿ ಕೂಗಿತಕ್ಕ ನಂದನವನಕ. ಕಾಲಕರ್ಮ ಕಾವಲುಗಾರ ಗೂಟೊಂದು ಅದಕ್ಕ, ಅಷ್ಟಮದ ಪುಟ್ಟಿಯ ಕೇರಿ ಹಾಕಾನು ಬೀಸಾಕ. ಕಾಲಕರ್ಮ ಕಾವಲುಗಾರ ಗೂಟೊಂದು ಅದಕ್ಕ, ಅಷ್ಟಮದ ಪುಟ್ಟಿಯ ಕೇರಿ ಹಾಕಾನು ಬೀಸಾಕ. ಸಾಕು ಬೇಕು ತೂಕ ಮಾಡಿ, ಸಾಕು ಬೇಕು ತೂಕ ಮಾಡಿ, ಹಾಕು ಎರಡು ಮೂಕ,
ಕೋಳಿ ಕೂಗಿತಕ್ಕ ನಂದನವನಕ, ಕೋಳಿ ಕೂಗಿತಕ್ಕ ನಂದನವನಕ. ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ, ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ, ಕೋಳಿ ಕೂಗಿತಕ್ಕ ನಂದನವನಕ, ಕೋಳಿ ಕೂಗಿತಕ್ಕ ನಂದನವನಕ. ಬೆಳಿಗ್ಗೆ ಕೋಳಿ ಕೂಗ್ತದೆ, ಅವರಿಗೆ ನಂದನವನ, ಅಲ್ಲಿ ಕೋಳಿ ಕೂಗ್ತದೆ. ಬೀಸೆಕಲ್ಲನ್ನು ಹಿಡ್ಕೊಂಡಿದ್ವಿ. ಸಮ ಸಮ ಎರಡು ಪರಡಿ. ನೀವು ಬೀಸೆಕಲ್ಲನ್ನು ನೋಡಿದ್ದರೆ, ಬೀಸೆಕಲ್ಲನ್ನು ಎಲ್ಲ ಕಡೆ ನೋಡಿರ್ತೀರಿ, ಅಟ್ಲೀಸ್ಟ್ ನೀವು ಯೂಸ್ ಮಾಡದೆ ಹೋದ್ರು ನೋಡಿರ್ತೀವಿ. ಸಮ ಸಮ ಎರಡು ಪರಡಿ, ಕಲ್ಲು ಸಮ ತೂಕ, ಎರಡು ಕಲ್ಲು ಒಂದೇ ತೂಕದಲ್ಲಿ ಇರ್ತವೆ. ಯಾಕಂದ್ರೆ ಒಂದಕ್ಕೊಂದು ಆ ಘರ್ಷಣೆಗೆ ಇಟ್ಕೊಂಡಿರ್ತವೆ. ನಡು ಮಧ್ಯದಲ್ಲಿ ಹಾಯುವಂತೆಗಿಸಿ ಯಾರು ಹೇಳೋದಕ್ಕ, ನಡು ಮಧ್ಯದಲ್ಲಿ ಒಂದು ರಂಧ್ರವನ್ನು ತೆಗೆದಿರ್ತಾರೆ ಕಾಳನ್ನು ಹಾಕ್ಲಿಕ್ಕೆ, ಎರಡು ರಂಧ್ರ ಕಾಳು ಹಾಕ್ಲಿಕ್ಕೆ, ನಡುವೆ ಅದನ್ನ ಈ ಎರಡು ಕಲ್ಲನ್ನು ಸೇರಿಸ್ತಕ್ಕಂಥ ಒಂದು ಕಬ್ಬಿಣದ ಒಂದು ಸಲಾಕೆ ಇರುತ್ತೆ. ಕಂಠಸ್ಥಾನಕ ಲಿಂಗಮುತ್ತು ಬೋರೆ ಆಡಾಳ ಬಲಕ. ಲಿಂಗಮುತ್ತುಗಳು ಅಂತಂದ್ರೆ ನಾವು ಹಾಕ್ತಕ್ಕಂಥ ಜೋಳ, ರಾಗಿ, ಕಂಠಸ್ಥಾನದಲ್ಲಿ ಅದರ ಕಂಠದಲ್ಲಿ, ಕಂಠ ಅಂದ್ರೆ ಆ ನಡುವೆ ಬರುತ್ತಲ್ಲ, ಆ ಕಂಠಸ್ಥಾನಕ್ಕೆ ಲಿಂಗಮುತ್ತುಗಳನ್ನು ಹಾಕಿದ್ರೆ ಬೋರಾಡ್ತಾ ಬಳಕೆ ಅದನ್ನ ಬೀಸ್ತಾಳೆ ಅಂತ ಒಂದು ಅದ್ಭುತವಾದಂತ, ನನಗೆ ಅದಕ್ಕಂತಲೂ ಬಹಳ ಇಷ್ಟವಾದಂಥದ್ದು ಮುನಿರಾಜು. ಕಾಲ ಕರ್ಮ ಕಾವಲುಗಾರ ಗೂಟೊಂದು ಅದಕ. ಬೀಸುವಾಗ ಕಾಲ ಕರ್ಮ ಕಾವಲುಗಾರ, ಅದೇ ನಮ್ಮನ್ನ ಕಾಯ್ತಕ್ಕಂಥ ಕಾವಲುಗಾರ, ನಮ್ಮ ಆರೋಗ್ಯವನ್ನ, ನಮ್ಮ ಇಡೀ ಜೀವನವನ್ನ ಕಾಯ್ತಕ್ಕಂಥ ಕಾಲಕರ್ಮ ಕಾವಲುಗಾರ ಈ ಬೀಸೆಕಲ್ಲು ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಅವಾಗ ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಯಾಕೆಂದ್ರೆ ಇದು ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ಮತ್ತೆ ಈ ಹಾಡು ಪ್ರಪ್ರಥಮವಾಗಿ ನೀವೇ ಇದನ್ನ ಫಸ್ಟ್ ಕ್ಯಾಸೆಟ್ ಮೂಲಕ ತಂದು. ಹೌದು. ಇದನ್ನ ಹಾಡಿದಾಗ ನಮ್ಮ ಸಿ ಅಶ್ವಥ್ ಸರ್ ಫಸ್ಟ್ ಸಾಂಗ್ ಹಾಕ್ಬೇಕು ಅಂತ ಹಾಕ್ಸ್ಬಿಟ್ರು. ಕೇಳೋಣ ನಿಮ್ಮ ಜರ್ನಿ ಬಗ್ಗೆ, ಪಯಣದ ಬಗ್ಗೆ, ಸಂಗೀತದ ಪಯಣದ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಮುಂದಿನ ಹಾಡು ಯಾವುದು ಹಾಡ್ತೀರಿ ಯುಕ್ತಿ ಅವರೇ? ನಾಡಿನಲ್ಲಿ ನಾಗರ ಪಂಚಮಿ, ನಾರರೊಬ್ಬ ಏನೊಬ್ಬ ಅಂಚಿಕೆನ ಮಾಡಲೆವ್ವ ವೆಚ್ಚ ತರುವುದಕ್ಕ. ಈಗ ಮುಂಚಿನಂತ ದಿನಮಾನಿಲ್ಲ ನಂಬಿಗಿರುವುದಕ್ಕ. ಯವ್ವ ಕಾಂಚಾಣಿದ್ದರೆ ಕಾರ್ಯ ಶುದ್ಧ, ಎಲ್ಲ ತರುವುದಕ್ಕ ತಂಗಿ, ಎಲ್ಲ ತರುವುದಕ್ಕ. ಓ ಕಾಂಚಾಣಿದ್ದರೆ ಕಾರ್ಯ ಶುದ್ಧ, ಎಲ್ಲ ತರುವುದಕ್ಕ ತಂಗಿ, ಎಲ್ಲ ತರುವುದಕ್ಕ. ತರುವುದಕ್ಕ
ಈಗ ಮುಂಚಿನಂತ ದಿನಮಾನಿಲ್ಲ ನಂಬಿಗಿರುವುದಕ್ಕ ಯೌವ ಕಾಂಚಾಣಿದ್ದರೆ ಕಾರ್ಯ ಶುದ್ಧ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ ಓಹೋ ಕಾಂಚಾಣಿದ್ದರೆ ಕಾರ್ಯ ಶುದ್ಧ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ ಓಹೋ ಕಾಂಚಾಣಿದ್ದರೆ ಕಾರ್ಯ ಶುದ್ಧ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ. ಈ ಹಾಡುಗಳಲ್ಲಿ ಇರೋ ನಾದ ಕೇಳಬೇಕು. ನಾದದ ಒಳಗಡೆ ಇರ್ತಕ್ಕಂಥ ಸಾಹಿತ್ಯ ನಿಜವಾದ ತತ್ವ ಕೇಳಬೇಕು. ತತ್ವ ಕೇಳಬೇಕು, ಸಾಹಿತ್ಯ ತತ್ವ ಕೇಳಬೇಕು. ಮುನ್ರಾಜು ಹೇಳ್ತಾರೆ, ಗಂಗವ್ವ ಗೌರವ್ವ ಬಾರ, ನಿಂಬೆವ್ವ ನೀಲೆವ್ವ ಬಾರ, ಸಂಗವ್ವ ಸಾಂತ್ರವ್ವ ಬಾರ, ಜೋಕಾಲಾಡೋದಕ್ಕ ನಮ್ಮ ಪಂಚತತ್ವದ ಮಿಂಚಿನ ಸೀರೆ ಬಿಚ್ಚಿ ಹುಡುವುದಕ್ಕ. ಈಗ ಬಹಳ ಮಾಮೂಲಿ ಸೀರೆ ಉಟ್ಕೊಂಡಿದೀವಿ ನಾವು. ಪಂಚತತ್ವದ ಮಿಂಚಿನ ಸೀರೆ ಬಿಚ್ಚಿ ಉಡುವುದಕ್ಕ ಬಾ. ಬಹಳ ಸಂತೋಷ ಸರ್, ಒಳ್ಳೆ ಹಾಡುಗಳನ್ನ ಕೇಳಿಸ್ತಾ ಇದ್ದೀರಿ. ನೀವು ಇಲ್ಲಿದ್ದಾಗ ನನಗೇನು ಅನ್ಸುತ್ತೆ ಅಂದರೆ ಜನಪದ ಹಾಡುಗಳನ್ನ ಕೇಳಬೇಕು. ನೀವು ಜನಪದರು ಸಾಮಾನ್ಯವಾಗಿ ಸಿನಿಮಾಕ್ಕೆ ಬಂದಿರೋರು ಕಡಿಮೆ ಅಲ್ವಾ? ನಾವೆಲ್ಲ ಬಂದಿದ್ದೀವಿ, ಇಲ್ಲ ಅಂತಿಲ್ಲ. ಆದರೆ ನೀವು ಯಾವತ್ತೋ ಬಂದುಬಿಟ್ಟಿದ್ದೀರಿ ಜನಪದ ಹಾಡ್ಕೊಂಡು ಸಿನಿಮಾಕ್ಕೆ. ಪ್ರಪ್ರಥಮವಾಗಿ ನನಗನ್ಸೋದು ನೀವೇ ತುಂಬ ಒಳ್ಳೆ ಹಾಡನ್ನು ಕೊಟ್ಟವರು ಅಂತ ಅನ್ಕೋತೀನಿ ನಾನು. ಒಂದು ಒಳ್ಳೆ ಸಿನಿಮಾ ಹಾಡು ಕೂಡ ಹಾಡಿದಿರಿ, ಯಾವುದದು ಅಂತ ಕೇಳ್ಬೋದಲ್ಲ ಸರ್? ಅದು ನನಗೆ ಸಿನಿಮಾ ಹಾಡುಗಳ ಬಗ್ಗೆ ತುಂಬ ಭಾಳ ಹುಚ್ಚು ಅಂತ ಏನಿರಲಿಲ್ಲ. ನನಗೇನಿದ್ರು ಪೂರ್ತಿ ಇಂಥ ಜನಪದ ಸಾಹಿತ್ಯದಲ್ಲೇ ನಾನು ಮುಳುಗಿದ್ದವನು. ಈ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅನ್ನೋ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಇವರು ಅದರ ನಾಯಕ ಯೋಗೀಶ್ವರ್ ಅವರು, ಅದರ ಪ್ರೊಡ್ಯೂಸರು, ಅವರು ಒಂದು ಫೋನ್ ಮಾಡಿದರು, ಯುವರಾಜ್ ಅವರೇ, ನೀವು ಈಗಾಗಲೇ ಹಾಡಿ ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ಹಾಡು ನನ್ನ ಮನೆ ಹಂಗಿನ ಅರಮನೆ ಎಲ್ಲ. ಆಗಲೇ ಹಾಡ್ಬಿಟ್ಟಿದ್ರ ಅದನ್ನು ನೀವು? ಅದಾಗಲೇ ಹಾಡ್ಬಿಟ್ಟಿದ್ದೆ ನಾನು. ಅದನ್ನಾಗಲೇ ಹಾಡಿ, ಅದು ನಮ್ಮ ಶಿವಮೊಗ್ಗದ ಅಬ್ಬಾಸ್ ಅಬ್ಬಲಗೇರಿ ಅಂತ ಅವರು ರಚಿಸಿದಂಥ ಒಂದು ಜಾನಪದ ಶೈಲಿಯಲ್ಲಿ ರಚಿಸಿದಂಥ ಗೀತೆ. ಆ ಹಾಡನ್ನು ನನ್ನ ಸಿನಿಮಾಗೆ ನಾವು ಹಾಕ್ಕೊಳ್ಳೇಬೇಕು, ನನಗೆ ಆ ಹಾಡು ಅಂದ್ರೆ ಹುಚ್ಚು. ನಿಮ್ಮ ಅಭಿಮಾನ ಇದ್ದಾಗ ಹಾಕ್ಕೊಳ್ಳಿ ಅಂತಂದೆ. ನೀವೇ ಹಾಡಬೇಕು ಅಂದರು. ಅಯ್ಯೋ, ದೊಡ್ಡರ ಹತ್ರ ಹಾಡ್ಸೋಣ ನಾವು. ಈಗೂ ಅಷ್ಟೇ, ನೀವೇ ಹಾಡಬೇಕು ಅದನ್ನ. ನಾನು ಹಾಡಲ್ಲ, ಇವತ್ತು ನೀವೇ ಹಾಡಬೇಕು. ಹಾಡಿ ಸರ್, ಕೇಳೋಣ. ಧನ್ಯವಾದ. ನನ್ನ ಮನೆ ಹಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲೇ ನನ್ನ ಗೆಳತಿ. ನನ್ನ ಮನೆ ಹಂಗಿನ ಅರಮನೆಯಲ್ಲ, ನನ್ನ ಮನೆ ಹೊಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲೆ ನನ್ನ ಗೆಳತಿ, ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲೆ ನನ್ನ ಗೆಳತಿ. ನನ್ನ ಮನೆ ಇದು ನನ್ನ ಮನೆ. ಹಾಲ ಬೆಳಕ ಹಾದಿ ನನ್ನೂರಿಗೆ ಬರಲಿಲ್ಲ, ಕಲ್ಲು ಮುಳ್ಳು ತೋಳು ಈ ಸುತ್ತಮುತ್ತಲೆಲ್ಲ. ಹಾಲ ಬೆಳಕ ಹಾದಿ ನನ್ನೂರಿಗೆ ಬರಲಿಲ್ಲ, ಕಲ್ಲು ಮುಳ್ಳು ತೋಳು ಈ ಸುತ್ತಮುತ್ತಲೆಲ್ಲ. ಆರಿಸಿ ಸಾರಿಸಿ ಬರುವುದಾದರೆ ಬಾಬಾ ನನ್ನ ಮನೆ ಇದು ನನ್ನ ಮನೆ, ನನ್ನ ಮನೆ ಇದು ನನ್ನ ಮನೆ.
ಹೊಲದ ಮ್ಯಾಲೆ ಗರಿಗರಿಕೆ ಚಿಗುರಲಿಲ್ಲ, ಈ ಜನರ ಮನಗಳರಳಿ ಹೂದೋಟವಾಗಲಿಲ್ಲ. ನನ್ನೆದೆಯ ಹೊಲದ ಮ್ಯಾಲೆ ಗರಿಗರಿಕೆ ಚಿಗುರಲಿಲ್ಲ, ಈ ಜನರ ಮನಗಳರಳಿ ಹೂದೋಟವಾಗಲಿಲ್ಲ. ಈ ಜನರ ಜೊತೆಗೆ ನೀ ಬಾಳುವುದಾದರೆ ಬಾ ಬಾ. ನನ್ನ ಮನೆ ಇದು ನನ್ನ ಮನೆ, ನನ್ನ ಮನೆ ಇದು ನನ್ನ ಮನೆ. ತ್ಯಾವತೀಡಿ ನನ್ನೆದೆಗೆ ಜೀವ ನೀಡು, ಬರಿ ಹಾಳೆ ಬದುಕಿನಲ್ಲಿ ಹೊಸ ಪ್ರೇಮ ಗೀತೆ ಹಾಡು. ನಿನ್ನೊಲವ ತ್ಯಾವತೀಡಿ, ನಿನ್ನೊಲವ ತ್ಯಾವತೀಡಿ ನನ್ನೆದೆಗೆ ಜೀವ ನೀಡು, ಬರಿ ಹಾಳೆ ಬದುಕಿನಲ್ಲಿ ಹೊಸ ಪ್ರೇಮ ಗೀತೆ ಹಾಡು. ಪ್ರೀತಿಯ ಜ್ಯೋತಿಯ ತರುವುದಾದರೆ ಓ ನನ್ನ ಮನೆ ಇದು ನನ್ನ ಮನೆ, ನನ್ನ ಮನೆ ಹೊಂಗಿನ ಅರಮನೆಯಲ್ಲ. ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲೆ ನನ್ನ ಗೆಳತಿ, ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲೇ ಗೆಳತಿ. ನನ್ನ ಮನೆ ಇದು ನನ್ನ ಮನೆ, ನನ್ನ ಮನೆ ಇದು ನನ್ನ ಮನೆ. ಹಾಲು ಮನದ ಹಾದಿ ನನ್ನೂರಿಗೆ ಬರಲಿಲ್ಲ, ಆಳುವಂತ ಜನರು ಗೋಳು ಕೇಳಲಿಲ್ಲ ಅಲ್ವಾ. ಆರಿಸಿ ಸಾರಿಸಿ ಬರುವುದಾದರೆ ಬಾ ಬಾ ನನ್ನ ಮನೆ. ಈ ಹಾಡು ಕೇಳಿದವರಿಲ್ಲ ಕರ್ನಾಟಕದಲ್ಲಿ, ಎಲ್ಲರೂ ಹುಡುಗರಿಗೆ ಈ ಹಾಡು ಭಾಳ ಇಷ್ಟ ಆಗ್ಬಿಟ್ಟಿತ್ತು ಅವಾಗ ಅಲ್ವಾ. ಹೌದು. ಈಗ ನಿಮ್ಮ ಕುಟುಂಬದ ಬಗ್ಗೆ ನೀವು ಹೀಗೆ ಹೇಳಿದ್ರಾ ನಿಮ್ಮ ಮನೆಯವ್ರಿಗೆ, ನನ್ನ ಮನೆ ಇದು ಹಂಗಿನ ಅರಮನೆ ಅಲ್ಲ ಅಂತ ಹೇಳಿ? ಇದು ಆ್ಯಕ್ಚುಲಿ ನಮ್ಮ ಇವೆಲ್ಲ ನಮ್ಮ ಮನೋಧರ್ಮಗಳಿವೆಲ್ಲ. ನನ್ನ ಮನೆಗೆ ಬರತಕ್ಕಂಥವಳು ಇಲ್ಲಿ ಅರಮನೆ ಇದೆ, ಇಲ್ಲೊಂದು ದೊಡ್ಡ ಏನೋ ಸಾಮ್ರಾಜ್ಯ ಇದೆ ಅನ್ನೋ ಲೆಕ್ಕದಲ್ಲಿ ಬರಂಗಿಲ್ಲ. ಆದರೆ ನಾನು ಜಾನಪದ ಶೈಲಿಯಲ್ಲಿ ಒಂದು ನನ್ನ ದೃಷ್ಟಿಕೋನದಲ್ಲಿ ಒಂದು ಅರಮನೆನೇ ಕಟ್ಕೊಂಡಿದ್ದೀನಿ, ಬೇರೆ ವಿಚಾರ. ಆಮೇಲೆ ಮದುವೆ ಆಗೋ ಸಮಯದಲ್ಲಿ ಕನಸುಗಳು ಕಟ್ಕೊಂಡಿರ್ತಾರಲ್ಲ ಹೆಣ್ಮಕ್ಳು, ಒಂದು ಸಣ್ಣ ಮನೆಯಲ್ಲೇ ಇದ್ದವನು. ಮತ್ತಷ್ಟು ಮಗದಷ್ಟು ಒಳ್ಳೊಳ್ಳೆ ಹಾಡುಗಳೊಂದಿಗೆ